ಐತೆ ಬಂದರ್ರಿ ಸರ ಗೋವಾ ಐತೆ ಮೈಂಡ್ ಬಂದಿರಿ ಸರ ಮೈಂಡ್ ಬಂದ ಒಂದು ದಿವಸ ಇಲ್ಲಿ ಹೊರಗೆ ಇದ್ದರು ಸರ ಹೊರಗಿದ್ದ ಇವತ್ತು ಹರಾಗಡಿಸಿ ಡೈರೆಕ್ಟ್ ಇಲ್ಲೇ ಬಂದರ್ರಿ ಸರ್ ಇಲ್ಲಿ ಬಂದು ಅಂದ್ರೆ ಸರ ನಾವಿಬ್ಬರು ಸರ ಲವ್ ಮಾಡ್ತಾರ್ರಿ 9 ವರ್ಷ ಆಗ್ಯದ್ರಿ ಸರ್ ಲವ್ ಮಾಡಾಕತ್ರಿ 3 ವರ್ಷ ಪೆಹ್ಲಾ ಸರ್ ನಾವು ಲವ್ ಮಾಡಿರು ರೀ ಸರ್ ಲವ್ ಇಲ್ಲೇ ಊಡ್ ಬಂದಿರು ಸರ್ 3 ವರ್ಷ ಪೆಹ್ಲಾ ನಾವು ಊಡ್ ಬಂದಿಂದ ಸರ ನಾ ಈಕಿ ಗುಡ್ಯಾಗ ಹೋಗಿ ಸರ್ ಈಕಿಗೆ ತಾಲಿ ಕಟ್ಟೀನಿ ಸರ್ ತಾಲಿ ಕಟ್ಟಿ ಸರ್ ಈಕಿಗೆ 2 ದಿವಸ ಇಲ್ಲೇ ಇದ್ದು ರೀ ಸರ್ ನಾವು ಅಡ್ಡಾಡ್ರಿ ಇಂದಷ್ಟೇ ಇವ್ರ ಫ್ಯಾಮಿಲಿ ಸರ್ ಅಲ್ಲೇ ಪಂಜಿ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ರಿ ಸರ್ ಇವು ಹುಡುಗಿಗಿಂತ ತೂನು ಊಡ್ ಹೋಗ್ಯಾನ್ರಿ ಮಡಕ್ಕೆ ಹಂಗೆ ಹಿಂಗೆ ಅಂತ್ರಿ ಕಂಪ್ಲೇಂಟ್ ಕೊಟ್ರಿ ಸರ್ ಕಂಪ್ಲೇಂಟ್ ಕೊಡೋದು ಇಂದಷ್ಟೇ ನನಗೆ ಅದು ನ್ಯೂಸ್ ಮುಟ್ರಿ ಸರ್ ನಮ್ಮವ್ರು ಅಲ್ಲದಾರು ಹಂಗೆ ಹಿಂಗೆ ಅಂತ್ರಿ ಇವ್ರ ಫ್ಯಾಮಿಲಿ ಏನು ಅನ್ನಕತ್ರಿ ಸರ ಆ ಹುಡುಗನ ಇಬ್ಬರು ಇಲ್ಲಿ ಕರ್ಕೊಂಡು ಬರ್ರಿ ನಾ ಇಬ್ಬರು ಒಂದೇನೈತೆ ಸಾಲ್ವ್ ಮಾಡಿ ಕೊಡ್ತಾನೆ ಅನ್ನಕತ್ರಿ ಸರ್ ಸಾಲ್ವ್ ಮಾಡಿ ಕೊಡ್ತಾನೆ ಅನ್ನಕತ್ರಿ ಸರ ನಾವಿಬ್ಬರು ಅಲ್ಲಿ ಡೈರೆಕ್ಟ್ ಪಂಜಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ರೀ ಸರ್ ಹುಡ್ದು ಫ್ಯಾಮಿಲಿ ಇತ್ತು ನಮ್ಮದು ಫ್ಯಾಮಿಲಿ ಇತ್ತು ರೀ ಸರ ಇವ್ರ ಫ್ಯಾಮಿಲಿನ ಏನು ಅನ್ನಕತ್ರಿ ಸರ ಹುಡುಗಿನ ಫ್ಯಾಮಿಲಿದೆ ನಿಮ್ಮರಿಬ್ಬರು ಇನ್ನೇನು ರಿಲೇಷನ್ ಐತಿ ನಾವಿಬ್ಬರು ಮಾಡಿಕೊಡ್ತಾರೆ ರೀ ನೀವು ಈಗ ಒಂದು ಸ್ವಲ್ಪ ಟೈಮ್ ತೋರಿ ಅನ್ನಕತ್ರಿ ಸರ್ ಈಗೀಗ ನಾ ಗುಡ್ಯಾಗ ತಾಲಿ ಕಟ್ಟೀನಿ ಇವ್ರ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿಗೆ ಇಲ್ಲ ಅಂದಿಕ್ಕಿಲ್ರಿ ಸರ್ ನಾವು ನಮ್ಮ ಫ್ಯಾಮಿಲಿಗೆ ಅಟ್ಟ ಕೊಟ್ಟೈತಿ ರೀ ಸರ್ ಅವ್ರ ಫ್ಯಾಮಿಲಿ ಏನು ಅನ್ನಕತ್ರಿ ಸರ ನೀವೀಗ ಒಂದು ಸ್ವಲ್ಪ ಟೈಮ್ ತೋರಿ ನಾವು ನಿಮ್ಮ ರಿಲೇಷನ್ ಏನೈತಿ ಮುಂದೆ ಹೋಗಿ ಮದುವೆ ಮಾಡಿಕೊಡ್ತಾನೆ ಹಿಂಗೆ ಅನ್ನಕತ್ರಿ ಪಂಜಿ ಪೊಲೀಸ್ ಸ್ಟೇಷನಾಗ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿರಿ ರೀ ಸರ್ ಅವ್ರು ಇಲ್ಲಷ್ಟೇ ಸರ ಈಕೆ ಅವ್ರ ಮನೆಗೆ ಹೊಲ್ರಿ ಸರ ನಾನು ನಮ್ಮ ಮನೆಗೆ ಬಂದ್ರಿ ನಮ್ಮ ಮನೆಗೆ ಸರ್ ಇಂದಷ್ಟೇ ಬರತ್ಲೆ ಕಾಂಟ್ಯಾಕ್ಟ್ರಾಗ ಇದ್ದಕ್ಕಿಲ್ಲ ರೀ ಸರ್ ನಾವು ಈಕೆಗೆ ಮನ್ಯಾಗ ಟಾರ್ಚರ್ ಕೊಟ್ಟಾಕತ್ರಿ ಸರ್ ಅವ್ರು ದಗದು ಕಲ್ಸೋರಿಲ್ಲ ಹೊರಗೆ ಹೋಗೋದಿಲ್ಲ ಕಾಂಟ್ಯಾಕ್ಟ್ರಾಗ ಇದ್ದಕ್ಕಿಲ್ಲ ರೀ ಸರ್ ನಾವು 2 ವರ್ಷ ರಗಡ ಟಾರ್ಚರ್ ಕೊಟ್ಟಾಕತ್ರಿ ಅವು ಹುಡುಗನ ಬಿಡು ಅವ್ನ ಜೋಡಿ ಇರಬಾರ್ದು ಹಂಗೆ ಹಿಂಗೆ ಅಂತ್ರಿ ಸರ್ ಒಟ್ಟು ನಮಗಿಬ್ಬರಿಗೂ ಕೂಡಿರ್ಬೇಕು ರೀ ಸರ್ ಲೈಫ್ ಟೈಮ್ ಅವ್ರ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡೋಲ್ಲ ರೀ ಸರ್ ಅವ್ರು ಕಾರಣ ಸರ ಅವ್ರಿಗೆ ಅಂದ್ರೆ ಸರ್ ಹೈಫೈ ಹುಡುಗ ಬೇಕು ರೀ ಸರ್ ಅಂದ್ರೆ ನಾ ಅದನ್ರಿ ಸರ್ ಹಿಂಗೆ ಮಿಡಲ್ ಕ್ಲಾಸ್ ಅದನ್ರಿ ಸರ ನಾ ಕೆಲಸ ಸರ್ ಅಲ್ಲೇ ಇತ್ತಾಗ ಒಂದು ಅಂಗಡ್ಯಾಗ ಹೋಗ್ತಾನೆ ರೀ ಸರ್ ಒಂದು ಸೌಂಡ್ ಸಿಸ್ಟಮ್ ಅಲ್ಲ ಅಂಗಡ್ಯಾಗ ಹೋಗ್ತಾನೆ ರೀ ಸರ ಇಂದಷ್ಟೇ ಕಾಂಟ್ಯಾಕ್ಟ್ರಾಗ ಇರಾಗ ಸರ್ ಈಕಿಗೆ ರಗಡ ಟಾರ್ಚರ್ ಮಾಡಾಕತ್ರಿ ಸರ್ ಅವ್ರು ಟಾರ್ಚರ್ ಮಾಡತ್ಲಿ ಸರ ಈಗ ನನಗೆ ಫೋನ್ ಹಚ್ಚಿಲ್ರಿ ಸರ್ 2 ವರ್ಷ ಬಿಟ್ರಿ ಸರ್ ಫೋನ್ ಹಚ್ಚಿ ಈಕೇನು ಅನ್ನಾಗುತ್ತು ಇಬ್ಬರು ಕೂಡಿರು ನಮ್ಮ ಮನ್ಯಾಗ ಹಿಂಗೆ ಅನ್ನತ್ತಾರು ಹಂಗೆ ಹಿಂಗೆ ಅಂತ್ರಿ ಸರ ಇಲ್ಲಷ್ಟೇ ಇಬ್ಬರು ನೇನು ಪ್ಲ್ಯಾನ್ ಮಾಡಿರಿ ಸರ ಎಲ್ಲ ಊರು ಹೋಗುನು ಇಬ್ಬರು ಕೂಡಿರು ಇಲ್ಲ ರಿಜಿಸ್ಟರ್ ಆಗುನು ಅಂತ ಇಬ್ಬರು ಹಿಂಗೆ ಪ್ಲ್ಯಾನ್ ಮಾಡಿರಿ ಸರ್ ಈಕೆ ನನಗೆ ರಗಡ ಸಪೋರ್ಟ್ ಮಾಡಲ್ಲ ರೀ ಸರ ಈಕೆ ಸಪೋರ್ಟ್ ಮಾಡತ್ತಾನಂತ ನಾ ಹಿಂಗೆ ಮೀಡಿಯಾರಾಗ ಬರತ್ತೇನೆ ರೀ ಸರ್ ಈಗ ನಂಗೆ ಸಪೋರ್ಟ್ ಕೊಟ್ರೆ ನಂಗೆ ಹಾಂ ಹಾಂ ಸರ ಇಬ್ಬರು ಸರ್ ಈಕೆ ನನಗೆ ಅನ್ನಾಗತ್ರಿ ಇಬ್ಬರು ಊಡ್ ಹೋಗುನು ಇಲ್ಲಿ ಮದುವೆ ಆಗುನು ಲೈಫ್ ಟೈಮ್ ಪರಿಚಯ ಸರ ಕಾಲೇಜ್ನಾಗ ಇದ್ದು ರೀ ಸರ್ ನಾವು ಲವ್ ಆಗಿದ್ರಿ ಸರ್ ಅವಾಗನ ಲವ್ ಆಗಿ ಈಗ 9 ವರ್ಷ ಆಗೈತ್ರಿ ಸರ್ ಹಾಂ ಅಂದ್ರೆ ಸರ್ ಅಲ್ಲೇ ಗೋವಾರಾಗ ಸಿಮಿಲರ್ ಆಗ್ತೈತಿ ಸರ್ ಎಲ್ಲ ಕೊಂಕಣಿ ಹಿಂದಿ ಎಲ್ಲ ಒಂದೇ ಆಗ್ತಾರೆ ರೀ ಸರ್ ಕೊಂಕಣಿ ಮರಾಠಿ ಎಲ್ಲ ಒಂದೇ ಆಗ್ತೈತೆ ರೀ ಕೊಂಕಣಿ ಮಾತಾಡ್ತಾರೆ ರೀ ಸರ್ ನಾನು ಕೊಂಕಣಿ ಬರ್ತಾವ್ರಿ ಸರ್ ನಾವು ಹಾಂ ನಮ್ದು ಕನ್ನಡ ಸರ್ ಅವ್ರದ್ದು ಇಲ್ಲಿ ಮರಾಠ ಸರ್ ಇಂದ ಕಿರಿಕಿರಿ ಸರ್ ಇವು ಹುಡುಗಿನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಗೆ ಟಾರ್ಚರ್ ಮಾಡತ್ತಾರೆ ರೀ ಸರ್ ಅಂದ್ರೆ ಆ ಹುಡುಗನ ಜೊತೆ ಇರಬಾರ್ದು ಅವ್ನು ಕರ್ಕೊಂಬ ಅವ್ನ ಜೋಡಿ ಇಲ್ಲಿ ಮದುವೆ ಆಗ್ಬಾರ್ದು ಬಟ್ ಈ ಹುಡುಗಿಗೆ ಸರ್ ನಾನು ಜೋಡಿನ ಇಲ್ಲಿ ಮದುವೆ ಆಗ್ಬೇಕನ್ನತ್ತಾನೆ ರೀ ಸರ್ ಮದುವೆ ಇಬ್ಬರು ಒಂದು ಪ್ಲ್ಯಾನ್ ಮಾಡಿರಿ ಸರ ಇಲ್ಲೇ ಊರಾಗ ಇಲ್ಲಿ ರಿಜಿಸ್ಟರ್ ಆಗ್ತಾರೆ ಅಲ್ಲಿ ನಮ್ಮ ಫ್ಯಾಮಿಲಿಗೆ ಪ್ಲೀಸ್ ಟಾರ್ಚರ್ ಕೊಡಬಾರ್ದು ಅಂತ ಈ ಹುಡುಗಿ ನನಗೆ ಹಂಗೆ ಹೇಳಂತ ಹಿಂಗೆ ಅನ್ನತ್ತಾರೆ ಆಗ ನಂಗೆ ಸಪೋರ್ಟ್ ಕೊಡ್ದ ಅಂತ ಹಿಂಗೆ ಹೇಳತ್ತಾಳ್ರಿ ರೀ ಸರ್ ಹಾಂ ಸರ್ ಮೈಂಡ್ ಹಾಂ ಸರ್ ನಮ್ಮ ಹೆಸರು ರೋಹನ್ ಸರ್ ರೋಹನ್ ಪೂಜಾರಿ ಸರ್ ಈಕಿನ ಹೆಸರು ಈಶಾ ಶೇಟ್ಕರ್ ಸರ್ स्कूल में मिले हम लोग मैं 9th में थी और वो 11th में था और अभी 9 साल हुआ 9 साल। अभी क्या प्रॉब्लम है? अभी प्रॉब्लम है घर पे मेरे नहीं है करते घर पे, और घर पे बोलते हैं दूसरे लड़के के साथ शादी करेंगे इसको छोड़ करके रोहन को, वो बाद में मुझे उसके साथ ही शादी करना है घर पे। मैंने बोला घर पे 9 साल हुआ। अभी घर में कौन टॉर्चर कर रहा है? मम्मी सब लोग घर पे, बहन बीन सब लोग घर पे बोलते करके उसको छोड़ करके और दूसरे लड़के तेरे को दूसरा लड़का मिलेंगे करके बोलते। आपका परिचय कहाँ पे हुआ इन दोनों आप दोनों का? आपको दोनों का आप दो तब मिले?
18 को मिले थे, नहीं मतलब आप दोनों कब से प्यार करते हैं, मतलब कहाँ पे मिले? कैसा स्कूल में मिले, हाँ, कैसा आपका लव स्टोरी कैसा स्टार्ट हुआ? कॉलेज में हुआ, स्कूल में। हाँ, बाद में उसने मुझे प्रपोज किया, बाद में उधर से बाद में चालू हुआ। शादी कहाँ पे कर लिया आपने, कब किया? शादी हम लोग 3 साल पहले किए थे शादी, इधर ही आए थे भाग के। बाद में शादी इधर बेळगाव में किए थे, दत्त मंदिर। बाद में और आप बाद घर में को गए थे? बाद में घर इधर ही 3 दिन रुके, ऐसे मंदिर में रुके। बाद में घर पे पता चला हम लोग इधर है, घर पे बुलाए करके आओ करके, पुलिस स्टेशन में गए हम लोग। पुलिस स्टेशन में घर पे बोले करके, पुलिस बोले करके घर पे जाओ अभी सब लोग, बाद में तुम्हारी शादी करके देंगे करके। बाद में गए घर पे, बाद में और मम्मी बाद में 4 दिन वैसे ही हम लोग को बात नहीं करने दिए। बाद में मिलने के लिए छोड़ा, बाद में मिलने के लिए बंद किया और फ़ोन भी नहीं लिया। ऐसे 3 साल वैसे ही रुके हम लोग। बाद में फिर से भाग के आई मैं। अभी आपको क्या चाहिए, मतलब मुझे अभी रोहन के साथ रहना है लाइफ टाइम। अभी आप अंडरस्टैंडिंग कैसे करते हैं? उसको कन्नड़ा आता है, आपको मराठी आता है, उसको मराठी समझ में आता है, आपको वो कन्नड़ मुझे थोड़ा थोड़ा आता है, क्या? कन्नड़ समझ में थोड़ा थोड़ा आता है। हम लोग ज़्यादा से कोंकणी में बात करते। हाँ, दोनों को कोंकणी आता है। हाँ, उसको आता है पूरा कोंकणी। आपका नाम? ईशा गजानन शेटकर। फिर हम लोग गोवा गए समझ, बाद में रोहन को खतरा है और उसके फैमिली को भी खतरा है मेरे फैमिली से। इसके लिए आप इसके लिए थोड़ा yes, ये चाहिए, प्रोटेक्शन। प्रोटेक्शन चाहिए हमको ठीक, आपका नाम लिए। बोलो।